ನಮಸ್ಕಾರ ಸ್ನೇಹಿತರೆ, ಬೆಳಗ್ಗೆ ಇಲ್ಲಿ ಒಂದಷ್ಟು ಜನ ಹೋರಿನ ತರಬೇತಿ ಮಾಡ್ತಾ ಇದ್ದಾರೆ. ಇನ್ನು ದೀಪಾವಳಿ ದೂರ ಇದ್ದರೂ ಸಹ ಈಗಿಂದನೇ ಸಾಕಷ್ಟು ಜನ ಯುವಕರು ಹೋರಿಗೆ ತರಬೇತಿ ಕೊಡ್ತಾ ಇದ್ದಾರೆ. ರನ್ನಿಂಗ್ ಮಾಡಿಸ್ತಕ್ಕಂಥದ್ದು, ನಡೆಸ್ತಕ್ಕಂಥದ್ದು. ಅವರು ಯಾವ ಊರು ಏನು ಮಾತಾಡ್ತಾನೆ? ನಮಸ್ಕಾರ. ಯಾವ ಊರು ನಿಮ್ಮದು? ನಮ್ಮದು ಮಳೂರು, ಶಿಕಾರಿಪುರ ತಾಲೂಕು, ಶಿವಮೊಗ್ಗ ಜಿಲ್ಲೆ. ಮಳೂರು. ಸುಮಾರೀಗ ಒಂದು ಟೈಮು ಒಂದು 5-6 ಗಂಟೆ ಆಗಿರ್ಬೋದು. ಏನು ಹೋರಿಗೆ ತರಬೇತಿ ಮಾಡ್ತಾ ಇದ್ದಾರೆ? ಮಾಡ್ತದೆ. ಎಲ್ಲಿ ಬಂತಲ್ಲ, ಅದಕ್ಕೆ. ಅಂದರೆ ಯಾವ ಥರ ಡೈಲಿ ಯಾವ ಥರ ಇದಕ್ಕೆ ತರಬೇತಿ ನಡೀತೀರಿ? ತರಬೇತಿ ಅಂದರೆ ಬೆಳಗ್ಗೆ ಜಲ್ದಿನೇ ಎದ್ದು ಓಡಿಸ್ತೇವೆ ಅಲ್ಲಿಂದ ಒಂದು ಸ್ವಲ್ಪ, ಆಮೇಲೆ ಒಂದು ಸ್ವಲ್ಪ ರನ್ನಿಂಗ್ ನಡೆಸ್ತೇವೆ, ಆಮೇಲೆ ಒಂದು ಸ್ವಲ್ಪ ದೂರ ಮತ್ತೆ ಓಡಿಸ್ತೇವೆ. ಓಡಿಸಿ ದಮ್ ಸಾಯ್ಸಕ್ಕೆ ಆ ಥರ ಮಾಡ್ತದೆ ನಾವು. ಆಮೇಲೆ ಈಜೇನಾರ ಕೆರೆಯಾಗಿ ಈಜು ಓಡಿಸ್ತಾವಣ ಮಧ್ಯಾಹ್ನ ಬಿಸಿಲಲ್ಲಿ. ಅದನ್ನ ಈ ಹೋರಿ ನೋಡ್ತಾ ಇದ್ರಿ, ಇದು ಈ ಕರ್ನಾಟಕದ ತಳಿ ಎಲ್ಲ ಅನಿಸ್ತೈತಿ. ಇಲ್ಲ ಈ ಜಲ್ಲಿಕಟ್ಟಿನ ಹೋರಿ ಇದು. ಅದು ಸಣ್ಣಕ್ಕಿದ್ದಾಗ ಬೋರ್ ಗಾಡಿಲಿ ತಗೊಬಂದಿರೋದಣ್ಣ ಹೋರಿ. ಅದು ಎಲ್ಲಿಂದ ತಂದಿರೋದು? ಅದು ತಮಿಳ್ನಾಡಿಂದ. ಅವ್ರಿಗೆ ಗೊತ್ತಿರ್ಬೇಕು. ಯಾವ ಊರು ಅದು? ತಮಿಳ್ನಾಡು ಹತ್ರ ಸೇಲಂ ಹತ್ರ ಆತೂರು ಅಂತ. ಆತೂರು ಅಂದ್ರೆ ಹಬ್ಬಕ್ಕೆ ಆಯ್ತು ಅಂದ್ರೆ ಅಥವಾ ಇಲ್ಲ? ಅದು ಸಣ್ಣ ಕರ ಇತ್ತು ಅವ್ರ ಮನೆಗೆ. ನಾನು ಹಂಗೆ ಒಂದೇನೋ ಫಂಕ್ಷನಿಗೆ ಹೋಗಿದ್ದಲ್ಲಿ, ಅದಕ್ಕೆ ಇದೊಂದು ಕರ ಕೊಡೋಣ ಅಂತ ನಾನು ಇಟ್ಕೊಂತೀನಿ, ಎಷ್ಟು ಹೇಳ್ತಿ ಹೇಳು ಅಂತ ಅಂದೆ. ಅವ್ರು ನಮ್ಮ ಸ್ನೇಹಿತರು ಬೇಡ ಕರ್ನಾಟಕ ಹೋಗಿ ನೀನು ಹೆಸರು ಮಾಡು, ಹಬ್ಬ ಪಕ್ಕ ಮಾಡತ್ತೀನಿ ಒಂದು ನಿರೀಕ್ಷೆ ಮೇಲೆ ಕೊಟ್ಟಿದ್ರು. ಆದರೆ ಒಂದು ವರ್ಷ ತಂದು ಮೇಯಿಸಿದ್ವಿ, ಆ ಥರ ಏನು ಹಬ್ಬ ಮಾಡಲ್ಲ ಅನ್ನೋ ಲೆಕ್ಕ ಆಗಿತ್ತು. ನಾವು ಇನ್ನೇನು ಕೊಡ್ಬೇಕು ಅನ್ಕೊಂಡಿದ್ವಿ. ಆದರೂ ಎಲ್ಲ ಒಂದು ಕಡೆ ಅವ್ರ ಪಾಪ ಒಂದು ಪ್ರೀತಿಯಿಂದ ಕೊಟ್ಟಿದ್ರಲ್ಲ, ಅದಕ್ಕೋಸ್ಕರ ನೋಡೋಣ ಇನ್ನೊಂದು ವರ್ಷ ಇಟ್ಕೊಳ್ಳೋಣ, ಆಮೇಲೆ ನೋಡ್ಬಿಟ್ಟು ಬೇಕಾದ್ರೆ ಏನೋ ಒಂದು ಡಿಸೈಡ್ ಮಾಡೋಣ ಅಂತ ಬಿಟ್ಟಿದ್ವಿ. ಆದರೆ ಹೋದ್ಸಲಿ ನೋಡೋಣ ಅಂತ ಒಂದು ಫಸ್ಟ್ ಹಬ್ಬಕ್ಕೆ ಹಾಕಿದ್ವಿ. ಅಂತ ಏನು ಚೆನ್ನಾಗಿ ಮಾಡಿಲ್ಲ, ಒಂದು ಮೀಡಿಯಮ್ ಲೆವೆಲಿ ಮಾಡ್ತು. ಆಮೇಲೆ ಮತ್ತೆ ನೆಕ್ಸ್ಟ್ ಹಬ್ಬಕ್ಕೆ ಹಾಕಿದ್ವಿ, ಅಲ್ಲಿಂದ ಭಾಳ ಚೆನ್ನಾಗಿ ಮಾಡ್ತು. ಆಮೇಲೆ ನಮಗೂ ನಿರೀಕ್ಷೆ ಮೀರಿ ಹಬ್ಬ ಮಾಡ್ತು. ಇಟ್ಕೊಂಡ್ರೆ ನಮ್ಮನ್ನು ಹೆಸರು ಮಾಡ್ಬೋದು. ಈ ಒಂದು ಹಬ್ಬದಾಗ ಆಟದಿಂದ ತಂದು ಇಳಿಸಿದ ಹೋರಿ ಇದಾನ? ಇದೆ ಹೋರಿ ಇದೆ ಅಣ್ಣ. ನಮ್ಮೂರಾಗೆ ಒಂದು ರೌಂಡ್ ಬಿಟ್ಟಿವಿ. ಅದೇನಾಯ್ತಂದ್ರೆ ಇನ್ನು ಸ್ಟಾರ್ಟಿಂಗ್ ಎಲ್ಲರೂ ನಮ್ಮ ಫುಲ್ ರ್ಯಾಶ್ ಆಗಿ ನಮ್ಮನ್ನೇ ಹೋಗೋದು ಹೋಗ್ಬಿಡ್ತು. ಆಮೇಲೆ ಇದನ್ನ ಬಿಡಕ್ಕಾಗಲ್ಲ ಅಂತಂದು ಹೇಳಿ ಸುಮಾರು ಒಂದು 8-10 ಕಿಲೋಮೀಟ್ರ್ ನಮ್ಮ ಪಕ್ಕದೂರು ಕುಂಸಿ ಅಂತ ಹೇಳಿ ಅಲ್ಲಿ ಹೋಗಿತ್ತು. ಅಲ್ಲಿ ಹೋಗಿ ಮತ್ತೆ ಆಟೋದಲ್ಲಿ ಹೆರ್ಕೊಂಬಂದಿವಿ. ಮತ್ತು ಆಟೋದಲ್ಲಿ ಹೆರ್ಕೊಂಬಂದು ತಳಕಿ ಎತ್ತು ಬೇರೆ ಇರಲಿಲ್ಲ ನಮಗೆ. ಮತ್ತು ಹಂಗೆ ಏನಾದರೂ ದೂರದಿಂದ ನಡ್ಸ್ಕೊಬರಕ್ಕೆ ಹೋಗಿ ಮತ್ತೆ ಹೋಗ್ಬಿಡ್ತು ಅನ್ನೋ ಭಯದಲ್ಲಿ ಹಂಗೆ ಅಕ್ಷಿಗೆ ತಗೊಬಂದು ಆಟೋದಿಂದನೇ ಕೊಳ್ಳರ್ದು ಬಿಟ್ಟಿವಿ. ಅದೇ ಸ್ಪೀಡಾಗಿ ನೆಲಕ್ಕೆ ಬಿತ್ತು. ನೆಲಕ್ಕೆ ಬಿದ್ದರೂ ಕೂಡ ಮತ್ತೆ ಸ್ಲೋ ಏನಾಗಲಿಲ್ಲ. ಅದೆಷ್ಟು ರ್ಯಾಶ್ ಇತ್ತಂದರೆ ಅದೇ ರ್ಯಾಶಲ್ಲೇ ಜನಕ್ಕೆ ಹಿಂಗೆ ಹೋಗ್ಬಿಡ್ತು. ಅವಾಗ ನಮ್ಗೆಲ್ಲರಿಗೂ ನಂಬಿಕೆ ಬಂತು, ಹೋರಿದ ಹಬ್ಬ ಮಾಡೇ ಮಾಡುತ್ತೆ ಅಂತಂದು. ಈ ತಮಿಳ್ನಾಡಿಂದ ತಂದಾಗ ಸುಮಾರು ಎಷ್ಟು ವರ್ಷದ ಕರ ಇರ್ಬೋದು? ಇದೊಂದು 8-10 ತಿಂಗಳು ಇರ್ಬೋದು ಅಷ್ಟೇ. 10 ತಿಂಗಳ ಕರ ಅಷ್ಟೇ. ಇನ್ನು ಹಾಲು ಕುಡಿತಾ ಇತ್ತು. ಹಾಲು ಕುಡಿತಾ ಇತ್ತು. ಒಂದು 8 ಕಿಲೋಮೀಟರ್ ಬೈಕಲ್ಲಿ ಹಿಡ್ಕೊಂಬಂದಿದ್ವಿ ಅದು. ಇವಾಗ ಅದು ಹೇಳಿದ್ರೆ ಯಾರು ನಂಬಲ್ಲ, ಬಟ್ 8 ಕಿಲೋಮೀಟರ್ ಬೈಕಲ್ಲಿ ಹಿಡ್ಕೊಂಬಂದು ಗಾಡೀಲಿ ಹಾಕೊಂಡ್ಬಂದಿದ್ವಿ. ಬೈಕ್ನೇ ಹಾಕೊಂಬಂದಿದ್ರಿ? ಕಾಲು ಕಟ್ಕೊಂಡು ಕುರಿ ಏರ್ದಂಗೆ ಹಿಡ್ಕೊಂಬಂದಿದ್ವಿ. ಈಗ ನಿಮ್ಮದು ಎಷ್ಟು ವರ್ಷ ಆಯ್ತು ನಿಮ್ಮ ಹತ್ರ ಬಂದಿಗೆ? ನಮ್ಮ ಹತ್ರ ಬಂದು 5 ವರ್ಷ ಆಯ್ತು. 5 ವರ್ಷ ಆಯ್ತು. 5 ವರ್ಷ ಆಯ್ತು. 6ನೇ ವರ್ಷ ಚಾಲ್ತಿದ್ದು. ಎಷ್ಟಲ್ಲಿ ಆಯ್ತು ಹೋರಿದೀಗ? ಈಗ 4 ಕಡೆಗೆ 6 ಎಬ್ಸ್ತಾ ಇತ್ತು. ತಮಿಳ್ನಾಡು ಜಲ್ಲಿಕಟ್ಟಿಂದಲ್ಲ ಇದು? ಜಲ್ಲಿಕಟ್ಟು ತಳಿನ.